ಅದೃಷ್ಟ ದೇವತೆಗೆ ಕಣ್ಣಿಲ್ಲ, ಮೃತ್ಯು ದೇವತೆಗೆ ಕರುಣೆ ಇಲ್ಲ. ಅದೃಷ್ಟ ಕಣ್ಣಿಲ್ಲ, ದುಡ್ಡು ಒಳ್ಳೆಯವ್ರ ಮನೇಲಿ ಇರಬೇಕು, ಶ್ರೀಮಂತಿಗೆ ಒಳ್ಳೆಯವ್ರ ಮನೇಲಿ ಇರಬೇಕು ಅಂತ ಬರುವುದಿಲ್ಲ, ಅದು ಕೆಟ್ಟವ್ರ ಮನೇಲಿ ಇರ್ತದೆ ದುಡ್ಡು. ಹಂಗೆ ಮೃತ್ಯು ದೇವತೆಗೆ ಕರುಣೆ ಇಲ್ಲ. ಒಳ್ಳೆಯವರೆಲ್ಲ ಇಲ್ಲೇ ಬಿಟ್ಟು ಕೆಟ್ಟವ್ರು ಮಾತ್ರ ಕರ್ಕೋಬೇಕು ಅಂತ ಮೃತ್ಯು ಲೆಕ್ಕ ಹಾಕಿಲ್ಲ. ಆದ್ರಿಂದ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಪೇಳ್ಳಿ ದೊಡ್ಡಿ ಗ್ರಾಮದ ಶ್ರೀಮತಿ ಸುಮಿತ್ರಮ್ಮ ಕೃಷ್ಣೇಗೌಡರ ಪುತ್ರರಾದಂಥ ದರ್ಶನ್ ರವರು ಬಾಳಿ ಬದುಕಬೇಕಾದಂಥ ಒಂದು ವಯಸ್ಸಿನಲ್ಲಿ ಬಂಗಾರದಂಥ ಬದುಕು ಮುಂದಿದೆ ಎನ್ನುವ ಸಂದರ್ಭದಲ್ಲಿ ಈ ಲೋಕದ ವ್ಯಾಪಾರವನ್ನು ಮುಗಿಸಿ ಹೊರಟಿದ್ದಾರೆ ದರ್ಶನ್. ಅವರಿಗೆ ನಮ್ಮೆಲ್ಲರ ಅಶ್ರುತರ್ಪಣ ಸಲ್ಲಿಸೋಣ ಈ ಮೂಲಕ. ಕರುಣೆ ಇಲ್ಲವೇನೋ ಶಿವನೇ ನಿನಗೆ, ಕರೆದುಕೊಂಡೆಯಲ್ಲೋ ನಮ್ಮ ಮುದ್ದು ಕಂದನ ದರ್ಶನನ. ಕರುಣೆ ಇಲ್ಲವೇನೋ ಶಿವನೇ ನಿನಗೆ, ಕರೆದುಕೊಂಡೆಯಲ್ಲೋ ಮಗನ ನನ್ನ ದರ್ಶನನ, ಕರೆದುಕೊಂಡೆಯಲ್ಲೋ ಮಗನ. ಕರುಣೆ ಇಲ್ಲವೇನೋ ಶಿವನೇ ನಿನಗೆ, ಕರೆದುಕೊಂಡೆಯಲ್ಲೋ ಮಗನ ನನ್ನ ದರ್ಶನನ, ಕರೆದುಕೊಂಡೆಯಲ್ಲೋ ಮಗನ. ಬಂಗಾರದಂತ ನನ್ನ ಕಂದ ಏನ ಅನ್ಯಾಯ ಮಾಡಿದನೋ, ಬಂಗಾರದಂತ ನನ್ನ ಕಂದ ಏನ ಅನ್ಯಾಯ ಮಾಡಿದನೋ, ಏನ ಅನ್ಯಾಯ ಮಾಡಿದನೋ. ಕರುಣೆ ಇಲ್ಲವೇನೋ ಶಿವನೇ ನಿನಗೆ, ಕರಕಂಡೆಯಲ್ಲೋ ಮಗನ ನನ್ನ ದರ್ಶನನ, ಕರಕಂಡೆಯಲ್ಲೋ ಮಗನ. ಗೊಂಬೆಯಂತೆ ಇದನ್ನಲ್ಲೋ ನನ್ನ ಮುದ್ದು ಕಂದ, ತಿದ್ದಿದ ಗೊಂಬೆಯಂತೆ ಇದನ್ನಲ್ಲೋ ನನ್ನ ಮುದ್ದು ಕಂದ. ಅಂತ ಚಂದುಳ್ಳ ಕಂದನ ಶಿವನೇ ಮಣ್ಣಿಗಿಟ್ಟು ಬಂದೇವಲ್ಲೋ, ಮಣ್ಣಿಗಿಟ್ಟು ಬಂದೇವಲ್ಲೋ. ಶಿವನೇ ನಿನಗೆ ಅಪ್ಪ. ಮೊದಲಂತ ಇಬ್ಬರು ಮಕ್ಕಳ ಪಡೆದು ಸುಮಿತ್ರಮ್ಮ ಕೃಷ್ಣೇಗೌಡನ ಬದುಕು ಬಲು ಚಂದ. ಮಗನೇ
ಬಾಳುತ್ತಿದ್ದರಲ್ಲೋ ಶಿವನೇ, ಆ ಒಂದು ಕಣ್ಣು ಮರೆಯಾಯಿತಲ್ಲೋ, ಈ ದುಃಖವ ಯಾರಿಗೇಳಲೋ, ಈ ನೋವ ಯಾರಿಗೇಳಲೋ. ಕರುಣೆ ಇಲ್ಲವೇನೋ ಶಿವನೇ ನಿನಗೆ, ಕರೆಕಂಡೆ ನನ್ನ ಮಗನ, ನನ್ನ ಮುದ್ದು ದರ್ಶನಾನ. ಎಷ್ಟು ಗೆಳೆಯಾರ ಪ್ರೀತಿ ಗಳಿಸಿದೋ, ಊರೆಲ್ಲ ತುಂಬೈತು ನಿನ್ನ ಬಳಗದಿಂದ. ದರ್ಶನ ಕಂದ, ಎಷ್ಟು ಗೆಳೆಯಾರ ಪ್ರೀತಿ ಗಳಿಸಿದೋ, ಊರೆಲ್ಲ ತುಂಬೈತು ನಿನ್ನ ಬಳಗದಿಂದ. ತುಂಬೋಯ್ತು ನಿನ್ನ ಬಳಗದಿಂದ, ಕರುಣೆ ಇಲ್ಲದ ಓ ಶಿವನೇ, ಕರೆಕಂಡೆ ಎಲ್ಲೋ ಮಗನ, ನನ್ನ ಪ್ರೀತಿ ದರ್ಶನಾನ. ಕೃಷ್ಣಗೌಡನ ಕಂದ ನೀನು ಎಲ್ಲಿ ಮರೆಯಾದೆಯಪ್ಪ, ನಮ ಬಿಟ್ಟು ದೂರಾದೆಯ, ನಮ್ಮಿಂದ ಮರೆಯಾದೆಯ. ದರ್ಶನ ಮಗನೇ ಕಂದ, ಕಂದ. ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಅಂತ ಯಾರು ಕಾಡ್ತದೆ ಅಂದ್ರೆ, ಒಳ್ಳೆ ಮನ್ಸಿರೋರು ಕಾಡ್ತದೆ. ನಾವಂತೀವಿ ಏನದು ಯಾವ ಲೆಕ್ಕ ಬಿಡ್ರಿ, ಅಷ್ಟಕ್ಕೆ ಎದ್ರುಕೊಳ್ಳದ ಅಂತೀವಿ. ಸಾತ್ವಿಕರಿಗೆ 10 ರೂಪಾಯಿ ವ್ಯರ್ಥ ಆದ್ರೂ ನೋವೇ, ನನ್ನಿಂದ ತಪ್ಪಾಗೋಯ್ತಲ್ಲ, ನನ್ನಿಂದ ತಪ್ಪಾಯ್ತಲ್ಲ ಅಂತ. ತುಂಬಾ ಕೆಟ್ಟ ಮನ್ಸಿದ್ರ ಯೋಚನೆ ಬರುವುದಿಲ್ಲ. ನನ್ನಿಂದ ತಪ್ಪಾಯಿತು, ನಾನು ಮಾಡಿದ ತಪ್ಪು ಅನ್ನುವಂಥ ಪಶ್ಚಾತ್ತಾಪ ಅತಿಯಾಗಿ ನೋವಾಗಿ ಇವತ್ತು ದರ್ಶನನ ಪಾಲಿಗೆ ಮರಣವಾಗೋಯ್ತು. ಅದಕ್ಕೆ ಒಂದು ಮಾತಿದೆ, ಬಾರದು ಬಪ್ಪದು, ತಪ್ಪದು ತಪ್ಪದು. ಬರುವಂತ ನೋವು ಸಂಕಟ ಏನಾದ್ರೂ ಇದ್ರೆ ಬಂದೇ ಬರ್ತದೆ. ಹಣೆಲೇನಾದ್ರೂ ಸುಖ ಅಂತ ಬರ್ದಿದ್ರೆ ಅದು ಒಂದ್ ದಿವಸ ಬರ್ತದೆ. ಅದಕ್ಕೆ ತಾಳ್ಮೆ ಬೇಕು, ವ್ಯವಧಾನ ಬೇಕು, ಸಹಿಸ್ಕೊಳ್ಳೋ ಶಕ್ತಿ ಬೇಕು, ಆತ್ಮಸ್ಥೈರ್ಯ ಅಂತಾರೆ. ಎಲ್ಲಾ ಧೈರ್ಯ ಸ್ಥೈರ್ಯಗಳಿಗಿಂತ ಬಹಳ ಮಿಗಿಲಾದದ್ದು ಯಾವುದಾದ್ರೂ ಇದ್ರೆ ಅದು ಮನೋಬಲ ಮತ್ತು ಆತ್ಮಸ್ಥೈರ್ಯ. ಇವತ್ತು ಸುಮಿತ್ರಮ್ಮನವ್ರಿಗೆ, ಕೃಷ್ಣೇಗೌಡರಿಗೆ ಮತ್ತು ಸಹೋದರಾದಿ ಸಕಲ ಬಂಧುಗಳಿಗೆ ಬೇಕಿರೋದು ಆತ್ಮಸ್ಥೈರ್ಯ. ಆ ಆತ್ಮಸ್ಥೈರ್ಯವನ್ನ ತಿರುಪತಿ ಗಿರಿವಾಸ ಶ್ರೀನಿವಾಸ ಕರುಣಿಸ್ಲಿ. ದರ್ಶನ್ ಅವರಿಗೆ ಸ್ವರ್ಗವಾಗಲಿ, ಮೋಕ್ಷದ ಮಹಾಮನೆಯಲ್ಲಿ ದರ್ಶನ ಒಂದಾಗಲಿ ಎಂದು ಬಯಸು. ನೀವು ಸುಮ್ಮನೆ ಕೂತ್ಕೋಬೇಕು. ಮೆಣಸಿಕಾಯಿ ಸಣ್ಣಪ್ಪನವರು ಸಣ್ಣಪ್ಪನವರು ದರ್ಶನ್ ಅವರ ಕುರಿತೊಂದು 4 ಜನರ ಹೆಗಲಲ್ಲಿ ಗೀತೆ ಹಾಡಿ ಅಂತೇಳಿ ಕೇಳಿದ್ದಾರೆ. ಅವರ ಅಪೇಕ್ಷೆಯಂತೆ 4 ಜನರ ಹೆಗಲಲ್ಲಿ ಒಂದು ಗೀತೆ ಹಾಡಿ. ಸಾಗುತ್ತಿದೆ ಮೆರವಣಿಗೆ, ಬೀದಿ ಒಳಗೆ
ದರ್ಶನ ನಿನ್ನ ಮೆರವಣಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಎಳೆದೊಡ್ಡಿಯ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ದರ್ಶನ ನಿನ್ನ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ, ದರ್ಶನ ನಿನ್ನ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ
ಹಾಗೆ ತಾರುಣ್ಯದಲ್ಲಿ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನ್ ಕಳ್ಕೋಬಾರ್ದು. ವಯಸ್ಸಾದ ಕಾಲದಲ್ಲಿ ಕಣ್ಣು ಮುಂದೆ ಮಕ್ಕಳು ಕಳ್ಕೋಬಾರ್ದು. ಇವು ಮೂರು ಬಹಳ ದುಃಖ. ಚಿಕ್ಕ ಮಕ್ಕಳಿಗೆ ಅಪ್ಪ ಅವ ಸತ್ತೋಗ್ಬಿಟ್ರೆ ನೋಡ್ಲಿಕ್ಕೆ ಆಗೋದಿಲ್ಲ, ಬಹಳ ನೋವು. ಹಾಗೆ ಒಂದು ವಯಸ್ಸಿನಲ್ಲಿ ಹೆಂಡತಿಯನ್ನ ಗಂಡನೋ ಅಥವಾ ಗಂಡನೋ ಹೆಂಡತಿನ ಕಳ್ಕೊಂಡ್ರೆ ಬಹಳ ದುಃಖ ಆಗ್ತದೆ. ಒಂದು 55-60 ವರ್ಷ ಆದಾಗ ಕಣ್ಮುಂದೆ ಮಕ್ಕಳು ಸತ್ರೆ ಅತ್ಯಂತ ದುಃಖ ಆಗ್ತದೆ. ಈ ಮೂರು ದುಃಖ ಭಗವಂತ ಕೊಡಬಾರ್ದು. ಸಾವು ಯಾವಾಗಾದ್ರೂ ಬರಲಿ ಅಂತೇಳಿ ಒಂದು ಸಂದರ್ಭ ದಾಟಿದ ಮೇಲೆ ಬಂದ್ರೆ ಪರವಾಗಿಲ್ಲ, ಏನು ಅನ್ಸೋದಿಲ್ಲ. ಕಳ್ಸ್ಕೊಡೆಯ ಪರವಾಗಿಲ್ಲ, 75 ವರ್ಷ ಬದುಕುವ, ಅದಕ್ಕಿಂತ ಬೇಕಾ ಅಂತ. ಆದ್ರೆ ಏನೋ ಒಂದು ದೊಡ್ಡ ಕನಸು, ಕಣ್ಣು ಮುಂದೆ ಒಳ್ಳೆ ಭವಿಷ್ಯ, ಬಿಡಪ್ಪ ಅವ್ರಿಗೆ ಆನಂದವಾಗವ್ರೆ, 2 ಗಂಡು ಮಕ್ಳು ಅವ್ರೆ, ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಚೆನ್ನಾಗವ್ರೆ ಅಂತ ಎಲ್ಲರೂ ಲೆಕ್ಕನೂ ಉಂಟು. ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ಉಂಟು, ಸಂತೋಷ ಪಡೋರು ಇರ್ತಾರೆ ಜಗತ್ತಲ್ಲಿ. ಅವ್ರು ಚೆನ್ನಾಗಿರ್ಲಿ ಅನ್ನೋರು ಇರ್ತಾರೆ, ನೊಂದ್ಗಳು ಯಾರಿದ್ರು. ಆದ್ರೆ ಇವತ್ತು ಮಾತ್ರ ಸಂತೋಷ ಪಡೋರು ಯಾರು ಇಲ್ಲ, ಎಲ್ಲ ದುಃಖ ಪಡೋರೆ. ಒಬ್ಬ ಶತ್ರು ಆದ್ರೂ ಕಣ್ಣಲ್ಲಿ ನೀರು ಬರ್ತದೆ, ಶತ್ರು ಆದ್ರೂ ಸಾವು ನೋಡಿ ಕಣ್ಣಲ್ಲಿ ನೀರು ಬರ್ತದೆ. ಇಂಥ ಸಂದರ್ಭ ನೋಡು ಸಂತೋಷ ಪಟ್ರೆ ಅವರು ಮನುಷ್ಯರಾಗಲ್ಲ, ರಾಕ್ಷಸರಾಗ್ಬಿಡ್ತಾರೆ. ಆದ್ರಿಂದ ಇವತ್ತು ನಮ್ಮ ದರ್ಶನ್ ಮರೆಯಲಾಗದ ಮಾಣಿಕ್ಯವಾಗಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರೆ, ಯಾರೋ ನಮ್ಮೂರ ಇತಿಹಾಸದಲ್ಲಿ ಅಷ್ಟು ಜನ ಬಂದಿರಲಿಲ್ಲ ಸರ್, 500 ಜನ ಅವ್ನ ಸ್ನೇಹಿತರು ಬಂದಿದ್ರು ನಮ್ಮೂರಿಗೆ ಅಂತ. ಅಷ್ಟು ಜನ ಬಂದಿದ್ರು. ಯಾಕೆ ಬರ್ತಾರೆ? ಅಯ್ಯೋ ಇಂಥ ಆಘಾತ ಆಯ್ತಲ್ಲ ಅಂತ. ಅವನು ಒಳ್ಳೆ ಮನ್ಸಿಗೆ ಬೆಲೆ ಕೊಟ್ಟು ಬಂದಿರೋದು. ಅದಕ್ಕೆ ಈ ಜಗತ್ತಲ್ಲಿ ಒಂಚೂರು ಬಾಯಿ ಬಡಕ್ತಾನೆ ಇರ್ಬೇಕು, ಯಾರಿಗಾದ್ರೂ ಬಾಯಿ ಬಡಕ್ತಾನೆ ಇರ್ಬೇಕು. ತುಂಬಾ ಮೌನ ಇದ್ರೆ ಕಷ್ಟ, ಬಾಯಿ ಬಡಕ್ತಾನ ಮಾತಾಡ್ಬೇಕು ಮನುಷ್ಯ. ಹಂಗೇನಾದ್ರು ಜಾಸ್ತಿ ಮಾತಾಡಿದ್ರೆ ದರ್ಶನಕ್ಕೆ ಧೈರ್ಯ ಬತ್ತಿತ್ತೇನೋ, ಅವ್ರಿಗೆ ಮಾತು ಕಡಿಮೆ ಇರುತ್ತಿಗೆ ಭಯ ಬಂದ್ರು. ಅದಕ್ಕೆ ನುಡಿಯುವ ನಾಲಿಗೆ ಗಂಟನಾದವು ನಿಂತು ಹೋಯಿತಣ್ಣ. ಈ ಬ್ರಹ್ಮ ಕೊಟ್ಟ ಮನೆ ಇದ್ರೊಳಗೆ ಗಂಟಾನಾದ ನಾಲಿಗೆ ಅನ್ನೋದು ಮಾತಾಡ್ಬೇಕು. ದುಃಖವನ್ನು ಸುಖವನ್ನು ಹಂಚ್ಕೊಂಡ್ರೆ ಮಾತ್ರ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ, ಶಮನ ಆಗ್ಲಿಕ್ಕೆ ಸಾಧ್ಯ. ಇವತ್ತು ಆ ಕುಟುಂಬದೊಟ್ಟಿಗೆ ತಾವೆಲ್ಲ ಇದ್ದೀರಿ, ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. 11 ದಿವಸದಿಂದ ಅವ್ರ ಮನೆ ಮಕ್ಕಳಂಗೆ ನಿಂತು ದುಡಿದು ಗೆಳೆಯನಿಗೋಸ್ಕರ ಹಲವಾರು ಸ್ನೇಹಿತರು ಬಂದು ಅವ್ರ ಮನೆ ಕೆಲಸ ಕಾರ್ಯಗಳನ್ನು ಮಾಡಿ, ಸೂತಕಾಚರಣೆಗಳನ್ನು ಮಾಡಿ, ಬಂಧು ಬಳಗವೆಲ್ಲ ಸೇರಿದ್ದಾರೆ. ಈಗ ಅನ್ನಿಸ್ತದೆ ಏನೋ ಒಂದು ಭಾವನೆ, ಮಗನ ಕಳ್ಕೊಂಡ್ರು, ಮಗ ಒಳ್ಳೆ ಗುಣವಂತನಾಗಿ ಇಷ್ಟನ್ನೆಲ್ಲ ಸಂಪಾದನೆ ಮಾಡೋವನ್ನೆಲ್ಲ ಅಂತ ಅಪ್ಪನಿಗೆ ಸಾರ್ಥಕ ಅನ್ನಿಸ್ತದೆ. ಆದ್ದರಿಂದ ನಾವು ಈ ಸಮಾಜ ನೋಡಿ, ಈ ಮೊಬೈಲು ನನ್ನನ್ನು ತಂದು ಇಲ್ಲೂ ಕುಣಿಸದೆ. ಈ ಮೊಬೈಲ್ ಬಹಳ ಜನ ಮೊಬೈಲ್ ಯೂಟ್ಯೂಬರ್ ಕಾರ್ ತಗೊಂಡ್ರು ಅಂತ ನೋಡ್ತೀವಿ, ಮನೆ ಕಟ್ಟಿದ್ರು ಅಂತ ನೋಡ್ತೀವಿ. ಆದ್ರೆ ಸತ್ಯಾಂಶ ಎಷ್ಟು ಅಂತಾನು ಸರಿಯಾಗಿ ತಿಳ್ಕೋಬೇಕು, ಮೊದಲು ತಿಳ್ಕೋಬೇಕು ನಾವು. ಯಾಕೆಂದ್ರೆ ಮೊಬೈಲ್ ಅನ್ನೋದೊಂದು ಮಾಯಾಂಗನೆ ಪ್ರಪಂಚ ಇದೆ. ಇದೇ ಮೊಬೈಲ್ ಇವತ್ತು ನಮ್ಮನ್ನ ಕರ್ನಾಟಕ ತುಂಬಾ ಪರಿಚಯ ಮಾಡಿತು. ಆದ್ರೆ ದುಃಖ ಅಂದ್ರೆ ಇದೇ ಮೊಬೈಲ್ ಕೆಲವರು ಸಾವು ಕಾರಣನೂ ಆಯ್ತಾ ಇದೆ. ಈ ಭೂತಾಯಿ ಕಬ್ಬು ಬೆಳೀತಾಳೆ, ರಾಗಿ ಬೆಳೀತಾಳೆ, ಭತ್ತ ಬೆಳೀತಾಳೆ, ಹುಳಿಕಾಳು ಬೆಳೀತಾಳೆ. ಅದೇ ಭೂಮಿಲಿ ಗಾಂಜಾ ಬೆಳೀತದೆ, ಅಫೀಮ್ ಬೆಳೀತದೆ. ಯಾವ್ದು ತಗೋಬೇಕು ಅದು ನಾವು ತೀರ್ಮಾನ ತಗೋಬೇಕಷ್ಟೆ. ಅದರಿಂದ ಯುವಕರು ಒಂದು ಪಾಠ ಕಲಿಬೇಕು, ಆಲೋಚಿಸ್ಬೇಕು, ವಿವೇಚಿಸ್ಬೇಕು. ಯಾಕೆ ಅಂದ್ರೆ ನಿಮ್ಮ ಪ್ರಾಣ ನಿಮ್ಮೊಳಗದೆ. ಯುವಕರು ಅರ್ಥ ಮಾಡ್ಕೋಬೇಕು, ನಮ್ಮೆಲ್ಲ ಯುವಕರು, ನಿಮ್ಮ ಪ್ರಾಣ ನಿಮ್ಮೊಳಗದೆ. ಆದ್ರೆ ನಿಮ್ಮ ಪ್ರಾಣದ ಮೇಲೆ ನಿಮ್ಮ ಅಪ್ಪ ಅವನ ಪ್ರಾಣ ನಿಂತದೆ, ನೆಲೆ ನಿಂತದೆ. ನನ್ನ ಮಗ ಚೆನ್ನಾಗವನೆ, ಇನ್ನೇನು 5 ವರ್ಷ ಆದ್ಬಿಟ್ರೆ ಅವ್ನು ನೋಡ್ಕತ್ತಾನೆ ನನ್ನ ಅಂತ ಅವ್ರು ಕಾಯ್ಕ ಕುಂತ. ಅದೇ ದಾರಿ ತಪ್ಪಿದ್ರೆ ಅವ್ರ ಗತಿ ಏನಾಗ್ಬೇಕು? ಅನಾಥ ಮಕ್ಕಳಿಗೆ ಯಾರಾದ್ರೂ ಕಾಯೂರು ಅವರೇ, ಅನಾಥ ರುದ್ರ ಕಾಯೂರು ಯಾರೀಗ? ಒಬ್ಬ ಹುಡುಗ ಅನಾಥ ಅಂತೀವಿ, ಅವ್ನು ನೋಡ್ಕೋಕ್ ಯಾರು ಸಿಗ್ತಾರೆ, ಮುಂದೆ ಚೆನ್ನಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಒಳ್ಳೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ, ಹೆಂಗೋ ಒಂದು ಮನೆ ಸೇರ್ಕತ್ತಾನೆ. ಅದೇ 70 ವರ್ಷ ಆದ್ಮೇಲೆ ಅವ್ರ ಕತೆ ಮುಗಿದವ್ರು ಯಾರು ನೋಡ್ಕೊಂತಾರ ಅವ್ರನ್ನ? ಅದಕ್ಕೆ ಒಂಬುತನ ಬಿಟ್ಟು, ಏನೇ ಇರ್ಬೋದು, ಸ್ನೇಹ ಇರ್ಬೋದು, ಪ್ರಪಂಚ ವಿಶಾಲವಾಗಿರ್ಬೋದು, ಜಗತ್ತು ಹೆಂಗೆ ಇರ್ಬೋದು, ಆದ್ರೆ ಇಡೀ ಜಗತ್ತು ನಾನು ಅಂತ ನಂಬ್ಕೊಂಡ್ರು ನಮ್ಮ ಅಪ್ಪ ಅವ ಮನೆಯಲ್ಲ, ಅದಂತೂ ಗ್ಯಾರಂಟಿ ತಿಳ್ಕೋಬೇಕು. ಅವರಿಬ್ಬರು ಆಶ್ರಯ ಇನ್ಯಾರು ಆಗುವುದಿಲ್ಲ. ಆದ್ರಿಂದ ಒಂಬುತನ ಬಿಡೋಣ, ಉತ್ತಮ ರೀತಿಯಲ್ಲಿ ಬದುಕೋಣ, ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಮತ್ತೊಂದು ಗೀತೆಯನ್ನು ಆಡ್ತಾ ನಮ್ಮ ದರ್ಶನಿಗೆ ನುಡಿಯ ನಮನವನ್ನು ಅರ್ಪಣೆ ಮಾಡೋಣ. ಅವ್ರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ಮೊರಬಿದ್ದ ದೇವರು. ಆ ತಿಮ್ಮಪ್ಪ, ಪ್ರಭುಜಿ, ಬಾಲಾಜಿ ಅವರಿಗೆ ಚಿರಶಾಂತಿ ನೀಡಲಿ ಅಂತ ದರ್ಶನ್ ಅವರಿಗೆ ಈ ನಮನ ಸಲ್ಲಿಸೋಣ. ಪ್ರಭುಜಿ
ಕಮಲೇಶ ಹೊರೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಸಪ್ತಗಿರಿ ವಾಸ ಗೋವಿಂದ ಗೋವಿಂದ ಗರುಡ ನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ಗೋವಿಂದ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧು ನೀನೆ ಸುಂದರ ನಯನ ಚಂದಿರ ವದನ ತನಭೋ ವೆಂಕಟರಮಣ ಸುಂದರ ನಯನ ಚಂದಿರ ವದನ ತನಭೋ ವೆಂಕಟರಮಣ ತೋರೋ ಪಾವನ ಚರಣ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ವರಹ ನಿವಾಸ ಗೋವಿಂದ ಗೋವಿಂದ ಗುಣದ ನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ಆಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆಯನ್ನು ನಾ ಮಾಡಿದ ಪಾಪ ನಿನ್ನನ್ನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳೇಕೆ ಶೋಕದ ಬಾಳಿನೇಕೆ ವ್ಯರ್ಥದ ಜನುಮವಿದೇಕೆ ಸ್ವಾಮಿ ಸೇರುವೆ ನಾನಿನ್ನ ಪಾದರವಿಂದ ಕರೆದು ಕರುನಾಡು ಹೇ ಗೋವಿಂದ ಸೇರುವೆ ನಾನಿನ್ನ ಪಾದಾರವಿಂದ ಕರೆದುಕೋ ಕರುಣಾಳು ಹೇ ಗೋವಿಂದ ಸಪ್ತಗಿರಿ ವಾಸ ಗೋವಿಂದ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಬಾಲಾಜಿ ಪ್ರಭು ಗೋವಿಂದ ಏಳು ಬೆಟ್ಟಗಳ ಮಳೆಯ ಪಾದವೇ ಗತಿ ಗೋವಿಂದ ಗೋವಿಂದ ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ ಗೋವಿಂದ ದರ್ಶನದವರ ಆತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗಲಿ ಗೋವಿಂದ ದುಃಖ ದೂರ ಮಾಡು ಗೋವಿಂದ ಜಯ ಪಾರ್ವತಿ ಪತಯೇ ಹರ ಹರ ಮಹಾದೇವ
ಕರುಣಾಮಯನಾದ ಭಗವಂತ ದರ್ಶನ್ ಅವರಿಗೆ ಚಿರಶಾಂತಿಯನ್ನಿತ್ತು, ಆ ಕುಟುಂಬಕ್ಕೆ ಧೈರ್ಯ ಸ್ಥೈರ್ಯವನ್ನು ಕೊಡ್ಲಿ ಅಂತೇಳಿ ಬೇಡ್ತಾ, ದುರಂತಗಳು ಮನುಷ್ಯನ ಜೀವನವನ್ನು ಬಿಟ್ಟು ಬಿಡದೆ ಕಾಡ್ತಾವ. ನಾವು ಕಷ್ಟ ಬೇಡ ಸುಖ ಮಾತ್ರ ಬೇಕು ಅಂತಲೇ ಬಯಸ್ತೇವೆ. ಆದ್ರೆ ಏನು ಮಾಡೋದು? ಆರೇನ ಮಾಡುವರು ಆರಿಂದಲೇನವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಎಲ್ಲ ನೋಡ್ತಾ ಬನ್ನಿ. ಸಾತ್ವಿಕರಿಗೆ ದುಃಖ ತಪ್ಪುದಲ್ಲ ಈ ಜಗತ್ತೊಳಗೆ. ಧರ್ಮರಾಯರು ವನವಾಸ ಮಾಡಿದ್ರು, ನೋವು ಪಟ್ರು. ಶ್ರೀರಾಮಚಂದ್ರ ವನವಾಸ ಮಾಡ್ದ, ಆಗ ತ್ರೇತಾಯುಗದಲ್ಲಿ. ಕಲಿಯುಗದಲ್ಲಿ 500 ವರ್ಷ ವನವಾಸ ಮಾಡೋರು, ದೇವಸ್ಥಾನನೇ ಇಲ್ಲ ಅವನು. ಹಾಗೆ ವಿಕ್ರಮರಾಜ, ಸತ್ಯವ್ರತ, ನಳ, ಪುರೂರವ, ಹರಿಶ್ಚಂದ್ರ, ಯಾರ್ಯಾರು ಶ್ರೇಷ್ಠತಮರು ಅನ್ಕೊಂಡಿದ್ದೀವೋ ಅವ್ರ ಕಥೆಯೆಲ್ಲ ಕೇಳಿ ಕಣ್ಣೀರು ಬರ್ತದೆ, ದುಃಖನೇ ಆಗೋದು. ಆದ್ರಿಂದ ಸಾತ್ವಿಕರಿಗೆ ದುಃಖ ತಪ್ಪಿದ್ದಲ್ಲ. ದುಷ್ಟರಿಗೆ ಬರೋ ಸುಖ, ಶಿಷ್ಟರಿಗೆ ಬರುವಂತ ದುಃಖ, ಎರಡಕ್ಕೂ ಆಯಸ್ ಕಡಿಮೆ. ಆ ದುಃಖ ಬಹಳ ಬೇಗ ದೂರ ಆಗಲಿ. ದರ್ಶನನ್ನೇ ಸುದರ್ಶನಲ್ಲಿ ಕಾಣಬೇಕು ಈ ಕೃಷ್ಣೇಗೌಡ. ಅವನನ್ನೇ ಇವನಲ್ಲಿ ಕಾಣ್ಬೇಕು. ವಿಧಿ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮಿಂದ ಮಗ ಸತ್ತ ಅನ್ನುವಂಥದ್ದು ಅಥವಾ ನಮ್ಮ ಮಾತಿನ ಸತ್ತ ಅನ್ನೋದು ಎಲ್ಲ ಬಿಟ್ಬಿಡ್ಬೇಕು. ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಸ್ವಾಮಿ ಎತ್ತಪ್ಪನಾಗಿ ಮಗನ ಸಾಕಿ ಸಲಹಿ ಊಟ ಬಟ್ಟೆ ಕೊಟ್ಟು ಅವ್ನು ನೋಡ್ಕೊಂಡು ಒಂದಿನ ಬೈದು ತಪ್ಪ. ಅವನ್ನ ಬೈಬೋದಲ್ಲ, ಏನ್ ಬೈಕ್ ಅದು ಅಧಿಕಾರ ಇಲ್ವಾ? ಮತ್ತೆ ಏನ್ ಮಾಡ್ತೀರಿ ಸ್ವಾಮಿ? ಮಂಡಿ ಚಿಪ್ ಸಮದು ಹೋಗುವಂಗೆ ಟೈಲರ್ ಮಿಷಿನ್ ತೊಳೆದು ಬಟ್ಟೆ ಹೊಲ್ದು ಮಗನ್ನ ಓದಿಸ್ತೆ, ಚೆನ್ನಾಗಿ ಓದಿಸ್ತೆ. ಇನ್ನೊಂದು 2 ವರ್ಷ ಕಷ್ಟಪಟ್ಬಿಟ್ರೆ ಸಾಕು, ನಾನಿನ್ನು ಎಲ್ಲ ಬಿಟ್ಬಿಟ್ಟು ಆರಾಮಾಗಿರ್ಮ ಅಂತ ಅನ್ಕೊಂಡಿದ್ದೆ. ಮಗ ಹೊಂಟೋದ ಕಣಪ್ಪ, ಇದು ನಮ್ಮ ಮಗ ಹೊಂಟೋಗ್ಬಿಟ್ಟ. ಯಾಕೆ ಸತ್ತೋದ ಅಂದ್ರೆ ಊಟ ಮಾಡ್ಕೊಂಡು ಮೊಬೈಲ್ ನೋಡ್ತಿದ್ದ. ಮೊಬೈಲ್ ಇಟ್ಬಿಟ್ಟು ಊಟ ಮಾಡು, ಆಮೇಲೆ ಮೊಬೈಲ್ ನೋಡು ಅಂದೆ. ಅದೇ ತಪ್ಪ ಸ್ವಾಮಿ. ಎದ್ದು ಹೊಂಟೋದ, ಬತ್ತಾನೆ ಅನ್ಕಂಡೆ. ರಾತ್ರಿ ಎಲ್ಲ ಬರ್ಲಿಲ್ಲ, ಎಲ್ಲ ಸ್ನೇಹಿತರ ಮೇಲೆ ಮನಗವನೆ ಅನ್ಕೊಂಡು ಬೆಳಿಗ್ಗೆ ಯಾರೋ ಬಂದು ಸುದ್ದಿ ಹೇಳಿದ್ರು, ಯಾವ್ದೋ ಕೆರೆಯಲ್ಲಿ ಹೆಣ ಸಿಕ್ಕದೆ ಅಂತ. ಆಮೇಲೆ ಅವನಿಗೂ ಹಂಗೂ ಭಯ ಆಯ್ತು. ಇಲ್ಲ ಅವನೇ ಯಾಕೆ ಹಂಗೆ ಮಾಡ್ಕೊಂಡನು ಅನ್ಕೊಂಡ್ರೆ, ಅವನೇ ಸ್ವಾಮಿ ನನ್ನ ಮಗ ಕೆರೆಗೆ ಬಿದ್ದು ಸತ್ತೋಗ್ಬಿಟ್ಟ. 3 ತಿಂಗಳಾಯ್ತು. ಈಗ ನಾನು ನೆಡ್ತಿದ್ದೀನ ಅಂತೇಳಿ ನಿನ್ನಿಂದ ನನ್ನ ಮಗ ಸತ್ತ ಅಂತ. ನನ್ನ ಅಣ್ಣ ತಮ್ಮದಿರೆಲ್ಲ ಬೈತಾವ್ರಿ, ನಿನ್ನಿಂದ ಸತ್ತ ವೈದ ಅಂತ. ನಿಜವಾ? ನನ್ನ ಮಗನ್ ನಾನು ಸಾಯಿಸ್ಬಿಟ್ನ. ಅದಕ್ಕೆ ನಾನಂದೆ, ಅಣ್ಣ ಆಯ್ತು, ಎಷ್ಟು ವರ್ಷ ನಿನ್ನ ಮಗನಿಗೆ? 21 ವರ್ಷ. ಈ 21 ವರ್ಷದಲ್ಲಿ ಇದಕ್ ಮೊದ್ಲೇ ಯಾವತ್ತೂ ಬೋದಿಲ್ವಾ ನಿನ್ ಮಗನ ನೀನು? ಯಾಕೆ ಬೋದಿಲ್ಲ ಸ್ವಾಮಿ? ಒಸಿ ಹೊಡೆದಿದ್ದಾನ, ಕಂಬು ಕಟ್ಟಾಕಿವನೇ, ನಂಬರ್ ಕಮ್ಮಿ ತೆಗ್ದ ಅಂತ ಚಪ್ಲಿ ತೆಗ್ದು ಹಚ್ಬಿಟ್ಟೆ, ಹೋಗಿ ಮಕ್ಕಕ್ಕೆ ಬಿದ್ದೋಯ್ತು. ಅಷ್ಟೆಲ್ಲ ಹೊಡೆದಿದ್ದೆ. ಮತ್ತೆ ಕಂಬು ಕಡ್ತಾಗೂ ಸತ್ತೋಲಿಲ್ಲ, ಕಂಬು ಕಡ್ತಾಗ ಸತ್ತಿಲ್ಲ, ಚಪ್ಲಿ ಎಟ್ ಬಿದ್ದಾಗ ಸತ್ತಿಲ್ಲ. ಈಗ ಮಾತ್ರ ಸತ್ತೋದ ಅಂದ್ರೆ ಆ ಸ್ಟೇಟ್ ಎಲ್ಲ ಸಹಿಸ್ಕೊಂಡವನಿಗೆ ಒಂದು ಮಾತು ಸಹಿಸ್ಕೊಳಕ್ ಆಗ್ತಿರ್ಲಿಲ್ವಾ? ಬಿಟ್ಬಿಡ್ರಿ, ನಿಮ್ಮಿಂದ ಸತ್ತ ಅನ್ನೋದು ಬಿಟ್ಬಿಡ್ರಿ. ಒಂದು ಕಾರಣ ಬೇಕಿತ್ತು ಅಷ್ಟೇ, ಅದು ಹೇಳ್ಬಿಟ್ಟು ಹೊಂಟದ ನಿಮ್ಮೇಲೆ ಹೊರಿಸ್ಬಿಟ್ಟು. ಯಾರು ಸಾವು ಕಾರಣ ಅಲ್ಲ ಈ ಪ್ರಪಂಚದಲ್ಲಿ ಅಂತ. ಆದ್ರಿಂದ ನಾವು ಅರ್ಥೈಸ್ಕೊಳ್ಬೇಕಾದಿಷ್ಟೇ ಬಂದಿಲ್ಲ. ದರ್ಶನ್ ಒಂದು ಕಾರಣ ಬಿಟ್ಟು ಹೋದ. ನಿಜವಾಗ್ಲೂ ಅವನ ಆಯಸ್ಸು ಮುಗಿದಿತ್ತು, ಅದಕ್ಕೆ ಹೋದ ಅಷ್ಟೇ, ಇನ್ನೇನಿಲ್ಲ. ಸಾವು ಯಾಕಾಯ್ತು? ಅವನ ಆಯಸ್ಸು ಮುಗಿದೋಗಿ. ಇದಕ್ಕಿನ್ನ ಮೊದಲೇ ಎಷ್ಟು ನೋವಿದ್ರು ದುಃಖ ಇದ್ರು ಸಹಿಸ್ಕೊಂಡಿದ್ದಂತ ಜೀವ ಇವತ್ತು ಆತ್ಮಹತ್ಯೆ ಮಾಡ್ಕಂತದೆ ಅಂದ್ರೆ ಅದಕ್ಕೆ ಕಾರಣ ಆಯಸ್ಸು ಮುಗದದ್ದೇ ಕಾರಣವೇ ಹೊರತು ಮತ್ತೊಂದಲ್ಲ. ಆದ್ರಿಂದ ನಮ್ಮ ಕರ್ತವ್ಯ ಆ ಕುಟುಂಬಕ್ಕೆ ಧೈರ್ಯ ತುಂಬುವುದಾಗ್ಬೇಕೆ ಹೊರತು ಚರ್ಚೆ ಮಾಡೋದಾಗ್ಬಾರ್ದು. ಕುಂತ್ ನಿಂತವ್ ಚರ್ಚೆ ಮಾಡ್ತಾ ಇದ್ರೆ ಅವ್ರ ತಂದೆಗೆ ನೋವಾಯ್ತದೆ, ಅವ್ರ ತಾಯಿಗೆ ನೋವಾಯ್ತದೆ. ಚರ್ಚೆ ಎಲ್ಲ ಮಾಡಬಾರ್ದು. ಅವನ ಆಯಸ್ಸು ಹಚ್ಕೊಂಡ್ಬಿಡ್ರಿ ಅನ್ಬೇಕಷ್ಟೇ. ನಾವು ಚರ್ಚೆ ಮಾಡಿ 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 ಇನ್ನೊಂದಷ್ಟು ನೋವು ಕೊಡೋಕೆ ಆಗೋದು ಬೇಡ ಅಂತ ಹೇಳ್ತಾರೆ. ಕೇಳಿಸೋಣ, ಮತ್ತೊಂದು ಗೀತೆಯನ್ನು ಹಾಡೋಣ. ನಮ್ಮ ದರ್ಶನನಿಗೆ ಸದ್ಗತಿಯನ್ನು ಕೋರೋಣ. ಇದು ದುರಂತ. ಈ ದುರಂತ ಭಗವಂತ ಯಾರಿಗೂ ಕೊಡಬೇಡ ಅಂತ. ಈ ನೋವನ್ನ ಎತ್ತೋರ್ ಎಗಲಿಗೆ, ಎತ್ತೋರ್ ಸತ್ರೆ ಅವರ ಚಟ್ಟಕ್ಕೆ, ಅವರ ಶವದ ಮೆರವಣಿಗೆಗೆ ಮಕ್ಕಳ ಎಗಲು ಕೊಡೋ ಮಾಡಿ ತೊಂದರೆ ಇಲ್ಲ. ಆದ್ರೆ ಮಗನ ಶವಕ್ಕೆ ಅಪ್ಪ ಎಗಲು ಕೊಡುವಂತ ದುಃಖ ಮಾತ್ರ ಕೊಡಬೇಡ. ಮಗನಾಗಿ ಮನೆಗೆ
ಮನಕ್ಕೆ ನಗುತ್ತಿದ್ದ ದರ್ಶನ ಇನ್ನೆಲ್ಲೋ ನಮಗೆ. ಎಂತ ದುರ್ಯೋಗ